ಆಪರೇಷನ್ ಕಮಲ ಸದ್ಯಕ್ಕೆ ಠುಸ್ ಆಗಿದೆ. ಆದರೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆಪರೇಷನ್ ಕಮಲದ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಸರಿ ಪಾಳಿಯ ಸೈಲೆಂಟ್ ಆದ್ಮೇಲೆ ಲಕ್ಷ್ಮಿ ಬಾಯ್ಬಿಟ್ಟಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆಪರೇಷನ್ ಕಮಲದ ಬಗ್ಗೆ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿ ನಾಯಕರು ತಮಗೂ ಆಫರ್ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ಡಿದ್ದಾರೆ. ನನ್ನನ್ನು ಸೇರಿದಂತೆ ಕಾಂಗ್ರೆಸ್ ಜೆಡಿಎಸ್ ಶಾಸಕರಿಗೆ ಫೋನ್ ಬಂದಿದೆ. ನನಗೆ 30 ಕೋಟಿ ಹಣ ಸಚಿವ ಸ್ಥಾನವನ್ನ ಕೊಡುವುದಾಗಿ ಆಫರ್ ಕೊಟ್ಟಿದ್ರು. ಈ ಬಗ್ಗೆ ಫೋನ್ ಕಾಲ್ ಹಾಗೂ ಮೆಸೇಜ್ಗಳನ್ನ ಪಕ್ಷದ ವರಿಷ್ಠರಿಗೆ ಕೊಟ್ಟಿದ್ದೀನಿ ಅಂತ ತಿಳಿಸಿದ್ರು. ಹೌದು, ಖಂಡಿತ ಬಿಜೆಪಿಯ ಮುಖಂಡರೇ ನನಗೆ ಫೋನ್ ಮಾಡಿದ್ರು. ನಾನು ಹೈದರಾಬಾದ್ನಲ್ಲಿದ್ದೆ. ನಮ್ಮ ಮುಖಂಡರ ಗಮನಕ್ಕೆ ನಾನು ತಗೊಂಡು ಬಂದೆ. ಅವರ ಮೆಸೇಜ್ಗಳನ್ನು ಕೂಡ ನನ್ನ ಮುಖಂಡರಿಗೆ ನಾನು ತೋರಿಸಿದೆ. ಆವಾಗ ನಮ್ಮ ಪರಮೇಶ್ವರ್ ಸರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಅವ್ರು ಏನು ಆಫರ್ ಮಾಡ್ತಾ ಇದ್ದಾರೆ, ಏನು ನನಗೆ ಮೆಸೇಜ್ ಕಳಿಸಿದ್ದಾರೆ, ಅದನ್ನೆಲ್ಲ ನನ್ನ ಮುಖಂಡರಿಗೆ ನಾನು ಅವತ್ತನೇ ಹೇಳಿದ್ದೀನಿ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ದಿಢೀರಂತ ಆಪರೇಷನ್ ಕಮಲದ ಬಗ್ಗೆ ಬಾಯ್ ಬಿಟ್ಟಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ದೋಸ್ತಿ ಸರ್ಕಾರಕ್ಕೆ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ಫೈಟ್ ಕಂಟಕವಾಗಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನು ಇದೇ ವೇಳೆ ಮಾತನಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಬ್ರದರ್ಸ್ಗೆ ಟಾಂಗ್ ಕೊಡೋದು ಮರಿಲಿಲ್ಲ. ಅದು ದೊಡ್ಡವರ ಮಟ್ಟಿಗೆ ಬಿಟ್ಟಂತ ರಾಜಕಾರಣ, ಯಾಕೆ ಅದು ಸಕ್ಸಸ್ ಆಗಲಿಲ್ಲ ಅಂತ ಹೇಳಿ ಅದನ್ನ ಅವ್ರನ್ನ ಕೇಳಿದ್ರೆ ತಮಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಲಕ್ಷ್ಮಿ ಮಾತಿನ ಮರ್ಮ ಆಪರೇಷನ್ ಕಮಲದ ಬಂಡವಾಳವನ್ನ ಬೆಚ್ಚಿಟ್ರ ಅಥವಾ ಕೈ ನಾಯಕರಿಗೆ ಈ ಮೂಲಕ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ರ ಅನ್ನೋದು ಕಾಲವೇ ಉತ್ತರಿಸಲಿದೆ. ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೋಟರ್ಗಸ್ತಿ, TV5 ಬೆಳಗಾವಿ.